ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ಟಿದಾಗ ಆ ಯೋಜನೆಗಳು ಸಾರ್ಥಕವಾಗುತ್ತವೆ. ಇದು ಸುಸಜ್ಜಿತ ಆಸ್ಪತ್ರೆ. ಉತ್ತಮ ನಿರ್ವಹಣೆಯಿಂದ ಕೂಡಿದ ಈ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಿದೆ. ಸೊರಬ ತಾಲೂಕಿನ ಸೊರಬದ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯರ ಕೊರತೆ ಕಂಡುಬಂದಿದೆ. ಈ ಬಗ್ಗೆ ಆಸ್ಪತ್ರೆಗೆ ಬಂದ ಸಾರ್ವಜನಿಕರು ಹೇಳಿಕೊಂಡಿದ್ದಾರೆ. ಇಲ್ಲಿ ಏನು ಕೊರತೆ ಇದೆ ಅಂತ ಹೇಳಿದರೆ, ಲೇಡೀಸ್ ಡಾಕ್ಟರ್ದು ಕೊರತೆ ಇದೆ. ಡೆಲಿವರಿ ಪೇಷಂಟ್ಗಳು ಬರ್ತಾ ಇರ್ತಾರೆ, ಸಿಜೇರಿಯನ್ ಇಲ್ಲ. ಇಲ್ಲಿ ಹೊರಗಡೆಯಿಂದ ಡಾಕ್ಟ್ರ್ 8 ದಿನಕ್ಕೆ ಒಂದ್ಸಲಿ ಬರಬೇಕು, ನೋಡಬೇಕು. ಆ ಥರ ಇಲ್ಲಿ ಸೌಲಭ್ಯ, ಬಾಕಿದೆಲ್ಲ ಚೆನ್ನಾಗಿ ಸೌಲಭ್ಯ ಇದೆ. ಡಾಕ್ಟ್ರು ಪ್ರತಿಯೊಂದು ಚೆನ್ನಾಗಿದೆ. ಆ ಮನಕಟ್ಟ ಡಾಕ್ಟ್ರು ಒಂದು ಇಲ್ಲ ಇಲ್ಲಿ. ಆಮೇಲೆ ಡೆಲಿವರಿ ಮಾಡಿಸೋದು, ಸಿಜೇರಿಯನ್ ಮಾಡೋ ಡಾಕ್ಟ್ರ್ ಇಲ್ಲ ಲೇಡೀಸು. ಅದೊಂದು ಕೊರತೆ ಇರೋದ್ರಿಂದ ಇಲ್ಲಿ ಅಗತ್ಯವಾಗಿ ಅದು ಬೇಕು. ನಾನೀಗ ಒಂದು ಒಳಗಡೆ ಹೋಗಿ ಒಂದು ನೋಡ್ಕೊಂಬಂದಿದ್ದೇನೆ. ಅಂದರೆ ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ. ಜೊತೆಗೆ ಇಲ್ಲಿ ರೋಗಿಗಳ ಸಂಖ್ಯೆನೂ ಜಾಸ್ತಿ ಇದೆ. ಯಾಕಂದರೆ ನಾವು ರೋಗಿಗಳ ಸಂಖ್ಯೆ ಜಾಸ್ತಿ ಯಾವಾಗ ಆಗುತ್ತೆ ಅಂತಂದರೆ, ಇಲ್ಲಿ ಚೆನ್ನಾಗಿ ಚಿಕಿತ್ಸೆ ಸಿಗುತ್ತೆ ಅಂತಂದಾಗ ಮಾತ್ರ ಇಲ್ಲಿ ಬರ್ತಾರೆ. ಯಾಕಂದರೆ ಚಿಕಿತ್ಸೆ ಸರಿಯಾಗಿ ಸಿಗಲಿಲ್ಲ ಅಂತಂದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಯಾಕಂದರೆ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಹನವಟ್ಟಿ ಕಡೆ, ಬೇರೆ ಕಡೆಯಿಂದ ಬರ್ತಕ್ಕಂಥದ್ದು ಎಲ್ಲ ರೋಗಿಗಳು ಇಲ್ಲಿ ಬರ್ತಾರೆ. ಮತ್ತು ಇಲ್ಲಿ ಬರ್ತಾರೆ, ಇಲ್ಲಿಂದ ಸೊರಬ ಆದಮೇಲೆ ಮತ್ತೆ ಅಲ್ಲಿ ಸಾಗರ ಬರ್ತಾರೆ. ಏನಾಗುತ್ತೆ, ನಮ್ಮದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ನಾವು ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು. ಏಕೆಂದರೆ ಯಾವುದೇ ರೋಗಿಗಳು ಇಲ್ಲಿ ಬಡವ ಶ್ರೀಮಂತ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಎಲ್ಲರಿಗೂ ಒಂದೇ ಥರ ಚಿಕಿತ್ಸೆ ಇರುತ್ತೆ. ರೋಗಿಗಳು ಚೆನ್ನಾಗೇ ಇದಾಗೋಗ್ಬೇಕು ಅನ್ನೋದು ನಮ್ಮದು ಉದ್ದೇಶ. ಹಾಗಾಗಿ ಈಗ ಕಾಯಕಲ್ಪ ಒಂದು ಅಸೆಸ್ಮೆಂಟಿಗೆ ನಾವು ಬಂದಿದ್ದೀವಿ. ಎಲ್ಲ ಒಳಗಡೆ ನೋಡ್ಕೊಂಬಿಟ್ಟು ಏನಾದರೂ ಇದ್ದರೆ, ಸಣ್ಣ ಪುಟ್ಟ ನ್ಯೂನತೆ ಇದ್ದರೆ ಅವ್ರು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ. ಯಾಕಂದರೆ ಅದರಿಂದ ನಾವು ರಿಪೋರ್ಟ್ ಹಾಕಿದ್ರು ಅಟ್ಲೀಸ್ಟ್ ಅವರಿಗೆ ಗೌರ್ಮೆಂಟಿಂದ ಅದಕ್ಕೆ ಏನಾದರೂ ದೂರಸ್ತಿ ಆ ಥರ ಏನಾದರೂ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಂತೇಳಿ ಈ ಮೂಲಕ ಹೇಳೋದು. ಸೊರಬ ಹಾಸ್ಪಿಟ್ಲ್ ಎಕ್ವಿಪ್ಮೆಂಟಿಗೆ ಏನಾದರೂ ತೊಂದರೆಗಳು ಏನಾರು ಇದೆ ಸರ್? ಅದು ಎಕ್ವಿಪ್ಮೆಂಟ್ಸಿನೂ ಒಳಗಡೆ ಹೋಗಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನೇನು ಬೇಕಾಗುತ್ತೆ. ಯಾಕಂದರೆ ಒಂದು ಸ್ಪೆಷಲಿಸ್ಟು ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಯಾಕಂದರೆ ಗೈನಕಾಲಜಿಸ್ಟು ಇಲ್ಲ ಅನಿಸುತ್ತೆ. ಆಮೇಲೆ ಒಂದು ಪರ್ಮನೆಂಟ್ ಫಿಸಿಷಿಯನ್ ಪೋಸ್ಟು ಖಾಲಿ ಇದೆ ಅನಿಸುತ್ತೆ. ಮತ್ತು ಅನಸ್ತೇಸಿಯಾ, ಯಾಕಂದರೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಮಕ್ಕಳ ತಜ್ಞರು ಜೊತೆಗೆ ಮತ್ತು ಸ್ತ್ರೀರೋಗ ತಜ್ಞರು ಜೊತೆಗೆ ಅನಸ್ತೇಸಿಯಾ, ಅರವಳಿಕೆ ತಜ್ಞರು. ಇವು ಯಾರಾದರೂ ಒಬ್ಬರು ಗೈನಕಾಲಜಿಸ್ಟ್ ಇದ್ದು, ಸ್ತ್ರೀರೋಗ ತಜ್ಞರಿಗಿದ್ದು, ಅನಸ್ತೇಸಿಯಾ ಇರಲಿಲ್ಲ ಅಂದರೂ ತೊಂದರೆನೇ. ಯಾಕಂದರೆ ಎಲ್ಲ ಒಂದು ಟೀಮ್ ವರ್ಕ್ ಇರಬೇಕು. ಅದು ಇದ್ದರೆ ಮಾತ್ರ ಇಲ್ಲಿ ಸರಳವಾಗಿ ನಡ್ಕೊಂಡು ಹೋಗೋಕ್ಕೆ ಅನುಕೂಲ. ಸರ್ಜರಿ ತರ್ತೀವಿ ಅದು.